ಔಷಧ ಉಪಚಾರ ಮಾಡೋರು ಇವ್ರು ಕೆಳಗೆ ಬಿದ್ದು ಹುಳ ಮತ್ತು ಒಳಗೆ ಹಾಕಿ ಅರ್ಬಿ ಸುತ್ತಿರಲ್ಲ. ಅವಾಗ ಅವ್ರು ಹೇಳಿದ್ರಂತ ರಮಣರು, ಇದು ಇದ್ದಾಗಂತೂ ಯಾರಿಗೆ ಉಪಯೋಗ ಆಗಿಲ್ಲ, ಈಗ ಹೋಗಾಕತ್ತೈತಿ, ಲೋಕಕ್ಕೆ ಉಪಯೋಗ ಆಗ್ತೈತಿಲ್ಲ ಗೊತ್ತಿಲ್ಲ, ಹೋಗುವಾಗ ಇದ್ದೇ ಕೊನೆಗೆ ಹುಳ ರತ್ತಿಂದ ಅದಕ್ಕರ ಉಪಯೋಗ ಆಗ್ತೈತಲ್ಲ ಅಂತ ಹೇಳಿದ್ರಂತ. ದೇವನಿಗಾಗಿ ಇಷ್ಟು ಕೆಲಸ ಮಾಡುವ ಮನಸ್ಸುಗಳು, ದೇವನಿಗಾಗಿ ಇಷ್ಟೆಲ್ಲ ಕೆಲಸ ಮಾಡುವ ಮನಸ್ಸುಗಳು ಅದಾವ ನೋಡ್ರಿ ಭೂಮಿ ಮೇಲಿನ. ಇಲ್ಲಂತಲ್ಲ, ಜನ ಇರ್ತಾರೆ. ಕಟ್ಟುವ ಮನಸ್ಸುಗಳು ಬೇಕಲ್ಲ, ಕಟ್ಟುವ ಮನಸ್ಸುಗಳು ಬಹಳ ಮುಖ್ಯ ಐತಿ. ಈಗ ಗುರುಗಳು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿದ್ರೆ ಭಕ್ತಿಗಂತನ ಬಂದಿರ್ತಾರ. ನಮಸ್ಕಾರ ಮಾಡಿ ಗುರುಗಳು ಕಲಸಕ್ರಿ ಆಶೀರ್ವಾದ ಕೊಟ್ರಂದ್ರೆ ಸಕ್ರಿನ ಎಣಿಸಿ ನಂಬರ್ ಹಚ್ಚು ಮಂದಿ ಐತಿ. ಅದರ ಮಧ್ಯದೊಳಗೆ ಒಂದು ಗುಡಿ ಕಟ್ಟಬೇಕಂತ ಒಬ್ಬ ಯಾವನು ಬಸ್ ಸ್ಟ್ಯಾಂಡ್ ಕಟ್ಟಿ ಕೂಡ್ತಿದ್ ನಾನು. ಅವ ಏನಿಲ್ಲ, ಅಲ್ಲಿ ಚುಟ್ಟ ಸೇರೋದು ಇಲ್ಲಿ ಚುಟ್ಟ ಸೇರೋದು ಕಟ್ಟಿ ಕುಂದ್ರೋದು. ಮಂದಿ ಒಂದು ಮಾರುತಿ ಗುಡಿ ಇತ್ತು. ಆ ಮಾರುತಿ ಗುಡಿಗೆ ಭಾಳ ಜನ ನಡ್ಕೊಂತಿದ್ರು. ಅವ ಅಲ್ಲೇ ಕಟ್ಟಿ ಕುಂತಂತಿದ್ ನನಗೆ, ಏನು ಜನ ನಡ್ಕೊಂತವ, ಏನು ಹೋಗ್ತಾವ ದೇವ್ರ ಹತ್ರ, ಹಂಗೆ ಹತ್ತು ಲೈನ್ ಹತ್ತವ, ಏನು ಕೊಡ್ತಾನೆ ದೇವ್ರ. ಅವ ಏನು ಕೆಲಸ ಮಾಡವಲ್ಲ, ಏನಲ್ಲಿ ಬರೀ ಚುಟ್ಟ ಸೇರ್ಕೊಂತ ಅಲ್ಲಿ ಕಟ್ಟಿ ಮೇಲೆ ಕುಂದ್ರ. ಒಂದು ದಿವ್ಸ ಅವನಿಗೆ ಚುಟ್ಟಕ್ಕೆ ರೊಕ್ಕಿಲ್ಲ ಅರ್ಧಂಗ. ಮತ್ತು ಇಷ್ಟು ಮಂದಿ ಹೋಗ್ತಾರೆ, ನಾನು ನೋಡೋಣ ಒಂದ್ಸಲ ಪರೀಕ್ಷೆ ಮಾಡಿ ಹೋಗಿ ಮಾರುತಿ ಗುಡಿಗೆ ಗಂಟೆ ಹೊಡೆದು, ಈಗ ಅಕಸ್ಮಾತ್ ಇಷ್ಟು ಮಂದಿ ನಡ್ಕೊತಾರಲ್ಲ, ನಿನ್ನ ಹತ್ರ ಸತ್ಯ ಇತ್ತು ಅಂದ್ರೆ ಇವತ್ತು ನಮ್ಮ ಚುಟ್ಟಕ್ಕೆ ರೊಕ್ಕಿಲ್ಲ, 100 ರೂಪಾಯಿ ಸಿಗ್ಬೇಕು ನಮಗೆ. ಇವತ್ತು ಪುಕ್ಕಟೆ ಮತ್ತು ದುಡ್ದಲ್ಲ, 100 ರೂಪಾಯಿ ಸಿಗ್ಬೇಕು ನಮಗೆ. ಮತ್ತು ನಾವೇನು ಸಾಮಾನ್ಯ ಭಕ್ತರಲ್ಲ, ಮತ್ತು ನೀನು ಋಣದಾಗಿರೋರಲ್ಲ. ನೀವು 100 ರೂಪಾಯಿ ಇವತ್ತು ನಮಗೆ ಕೊಟ್ಟು ಅಂದ್ರೆ ಮತ್ತೆ 50 ರೂಪಾಯಿ ತಂದು ನೀನು ಉಂಡಿಗೆ ಹಾಕಿ ಹೋಗ್ತೀವಿ ನಾವು. ಅವ ಗುಡಿ ಬಿಟ್ಟು ಹಿಂಗೆ ಹೊರಗೆ ಬರೋದ್ರಾಗ, ದಾರಿಗೆ ಬರೋದ್ರಾಗ ಒಂದು 100 ನೋಟ್ ಬಿದ್ದಿತ್ತ. ದಾರಿಗೆ ಬರಕತ್ತಿದ್ದ, ಹೋಗುವಾಗ ಒಂದು ನೋಟ್ ಸಿಕ್ತು. ನೋಟ್ ಹಿಂಗೆ ಕೈಯಾಗ ಹಿಡ್ಕೊಂಡು ನೋಡ್ದ. ಅವನಿಗೆ ಅನ್ನಿಸ್ತು ಅದು 50 ನೋಟ್ ಬಿದ್ದಿತ್ತು. ಅವ ಅಂದ, ನೀ ಎಷ್ಟು ಸತ್ತುಳ್ನವದಿ, ನನಗೆ ಕಾಣಿಕಾಯನ್ನು ಕೊಟ್ಟು ನನ್ನ ಮುಟ್ಟಿಸ್ದಿ, ಮತ್ತು ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿಯಲ್ಲ ನೀನು ಅಂತ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕೋರು ಇವ್ರು. ಅದಕ್ಕೆ ಅವ ಮಾರುತಿ ಎಂಥವ್ರು ಇರ್ತಾರೆ ಅಂತ ತಿಳ್ಕೊಂಡ, ನೀವು ಹೋದಾಗ ನಿಮ್ಮ ಕಡೆ ಮುಖನ ಮಾಡೋದಿಲ್ಲ, ಹಿಂಗೆ ಹಳ್ಳೆ ನಿಂತು ಬಿಟ್ಟಿರ್ತಾನ. ಅಂದ್ರೆ ಜನ ಇಂಥದ್ರ ಮಧ್ಯದೊಳಗೂ ಸಹಿತ ಒಂದು ಲೋಕಕ್ಕೆ ಅರ್ಪಣೆಯಾಗುವಂಥ ಒಂದು ಸಮುದಾಯ ಭವನ ಕಟ್ಟಿದ್ದು. ಇಂಥ ಕೆಲಸಗಳು ಆಗ್ತಿರ್ಬೇಕು. ಮನುಷ್ಯ ಲೋಕದ ನಿಸರ್ಗ ನಮಗೆ ಪುಕ್ಕಟಿಯಾಗಿ ಕೊಟ್ಟೈತಿ. ನೀವು ನೋಡ್ರಿ, ಮನುಷ್ಯ ಹಿಂಗೊಂದು ಬ್ಲೇಡ್ ಹಾಕ್ರಿ, ನೀವು ರಕ್ತ ಬರ್ತೈತೆ. ಇಲ್ಲಿ ಈ ಮೈಯಾಗಿರೋದು ರಕ್ತ, ಕೀವು, ಮಾಂಸ. ಈ ರಕ್ತ ಕೀವು ಬ್ಲೇಡ್ ಹಾಕಿದ್ರೆ ರಕ್ತ ಬರ್ತೈತಿ, ಕೀವು ಬರ್ತೈತಿ, ಮಾಂಸ ಸಿಗ್ತೈತಿ. ಇದರ ಮಧ್ಯದೊಳಗೆ ತಾಯಿಯ ಎದೆ ಹಾಲಿಟ್ಟು ಕಳಿಸಿದ್ನಲ್ಲ ನಾವು. ರಕ್ತ ಮಾಂಸಗಳ ಮಧ್ಯದ ಮುದ್ದೆಯಲ್ಲಿ ಮಧುರತೆಯನ್ನು ತುಂಬಿಟ್ಟು ಕಳಿಸಿದವನಾರು ಈ ಜಗತ್ತಿಗೆ. ನೀರೈತಿ, ನೀರು ನೀವು ವಿದ್ಯುತ್ ಶಕ್ತಿ ಎಲ್ಲಿಂದ ಬರ್ತೈತಿ ಹೇಳಿ? ನೀರಿನೊಳಗಿಂದ ಬರ್ತೈತಿಲ್ಲ. ಮತ್ತು ನೀರು ಕುಡಿದ್ರೆ ಯಾರಿಗಾರ ಕರೆಂಟ್ ಶಾಕ್ ಹೊಡೆದೈತೆ. ಅಂದ್ರೆ ಜಲದೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನಾರು. ನೀರಿನೊಳಗ ಅಗ್ನಿ ಐತಿ, ಅಗ್ನಿ ಬೆಂಕಿ ಆರಿಲ್ಲ, ನೀರು ಕಾದಿಲ್ಲ, ಇದ್ರಂಗಿರಿಸಿದವನೇ ಯಾರಿದನ್ನ. ಇಂಥವನೊಬ್ಬವನದನಲ್ಲ, ಅಂಥವ ಈ ಲೋಕಕ್ಕೆ ಕಳಿಸ್ಯಾನ. ಇದೊಂದು ಅದ್ಭುತವಾದಂಥ ಪ್ರಪಂಚ ಇದು. ಏನು ಅದ್ಭುತ! ಮಣ್ಣು ಎಷ್ಟು ಅದ್ಭುತ, ನೀರೆಷ್ಟು ಅದ್ಭುತ, ಗಾಳಿ ಎಷ್ಟು ಅದ್ಭುತ. ಈ ಪಂಚ ಮಹಾಭೂತಗಳ ಮಧ್ಯದೊಳಗ ನಮಗೊಂದು ಜೀವನ ಕೊಟ್ಟು ಕಳಿಸ್ಯಾನ ದೇವರು. ನಾವು ಸುಂದರವಾಗಿ ಕಟ್ಟಬೇಕಾಗ್ತದೆ. ಇಲ್ಲಿ ಯಾವುದು ಕೆಟ್ಟಿಲ್ಲ. ನಾವು ಹೇಳ್ತೀವಿ ನಮ್ಮೂರು ಭಾಳ ಜನ ಕೆಟ್ಟು ಬಿಟ್ಟಾರ್ರಿ, ನಮ್ಮೂರು ಕೆಟ್ಟವ, ಊರಾಗ ಯುವಕರು ಕೆಟ್ಟವ. ಏನು ಕೆಟ್ಟಿದೆ ಹೇಳಿ? ಇಲ್ಲಿ ಏನು ಹರಿವ ನಿಮ್ಮ ಕೃಷ್ಣ ಕೆಟ್ಟಾಳ, ಮಲಪ್ರಭೆ ಘಟಪ್ರಭೆ ಕೆಟ್ಟಾಳ,
ಏನು ಬೆಳಗುವ ಸೂರ್ಯ ಕೆಟ್ಟಾನ, ಏನು ಮಣ್ಣು ಕೆಟ್ಟೈತ, ಗಾಳಿ ಕೆಟ್ಟಿದೆಯಾ, ಏನಾದರೂ ಕೆಟ್ಟಿದ್ರೆ ಅದು ಮನುಷ್ಯನ ಮನಸ್ಸು ಕೆಟ್ಟಿದೆ ಅಷ್ಟೇ, ಇಲ್ಲೇನೂ ಕೆಟ್ಟಿಲ್ಲ ಜಗತ್ತಿನೊಳಗೆ, ಎಲ್ಲವೂ ಚಲೋ ಇದೆ. ಈ ಮಣ್ಣಿದೆ, ಮಣ್ಣು ಎಷ್ಟು ಅದ್ಭುತವಾದಂಥ ಮಣ್ಣು. ಈಗ ಮಣ್ಣಿದೆ ನೋಡಿ, ಅದರೊಳಗೆ ಎಷ್ಟು ಶಕ್ತಿ ಇಟ್ಟಾನ ದೇವರು. ಸುಮ್ಮನೆ ನೀವು ಮಣ್ಣು ಹಿಂಗೆ ಮುಟ್ಟಿ ಇದ್ರಾಗ ಏನೈತ್ರಿ ಮಣ್ಣು ಅಂತೀವಿ ನಾವು. ಈಗ ಒಂದು ಮಾವಿನ ಸಸಿ ಬರ್ತದೆ, ಎದ್ರಾಗಿಂದ ಬರ್ತೈತೆ ಅದು? ಮಣ್ಣಿನಿಂದಲೇ ಅದ್ರಾಗ ಸಸಿ ಬಂದಿತ್ತು. ಸಸಿ ಬಂದಿದ್ದು ಮಣ್ಣಿನಿಂದನೇ, ಮರ ಆಗುವುದು ಸಹಿತ ಮಣ್ಣಿನಿಂದನೇ, ಹೂವು ಬಂದಿದ್ದು ಸಹಿತ ಮಣ್ಣಿನಿಂದನೇ, ಹಣ್ಣು ಬರುವುದು ಸಹಿತ ಮಣ್ಣಿನಿಂದನೇ. ಆಶ್ಚರ್ಯ ಏನಂದ್ರೆ ಸಸಿಯೂ ಮಣ್ಣೆ, ಮರವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಇಂಥ ಅದ್ಭುತ ಶಕ್ತಿ ನಿಸರ್ಗದೊಳಗಿದೆ. ಇಂಥ ಶಕ್ತಿಯನ್ನು ಪಡ್ಕೊಂಡು ದೇವರು ನಮಗೊಂದು ಜೀವನ ಕೊಟ್ಟಾನಲ್ಲ, ಇಲ್ಲಿ ಏನಾದರೂ ಮಾಡುತ್ತಿದ್ರೆ 4 ಒಳ್ಳೆಯ ಕಾರ್ಯಗಳನ್ನು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಹೆಂಗೆ ಬದುಕಬೇಕಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬದುಕುವುದು, ಕೆಟ್ಟುವ ಕೆಲಸ ಮಾಡಬೇಕು. ಕೆಡುವವ್ರು ಭಾಳ ಮಂದಿ ಅದಾರ, ಕೆಡುವವ್ರು ಭಾಳ ಮಂದಿ ಅದಾರ, ಕಟ್ಟೋರು ಬೇಕಲ್ಲ ಜಗತ್ತಿನೊಳಗೆ. ಒಂದು ನದಿ ಹರಿತಿತ್ತು, ಆ ನದಿ ದಂಡಿಗೆ ಒಬ್ಬರು ಶ್ರೀಮಂತರು ಮನೆ ಕಟ್ಟಿದ್ರು. ಆ ಮನೆಗೆ ಯಾರೋ ಒಬ್ಬರು ಬೆಂಕಿ ಹಚ್ಚಿದ್ರು. ಅದು ಬೆಂಕಿ ಭಾಳ ದಗ ಉರಿಯಾಕತ್ತಿತ್ತು. ಎಲ್ಲರೂ ಬಂದು ಮತ್ತು ಸಾವುಕಾರ ಮನೆಗೆ ಬೆಂಕಿ ಬಿದ್ದೈತಿ ಅಂದ ಮೇಲೆ ಅಗ್ನಿಶಾಮಕ ದಳದವ್ರಿಗೆ ಕರೆಸಿದ್ರು, ಬೆಂಕಿ ಆರಿಸ್ಬೇಕು ಮನೆಗಂತೇಳಿ. ಅಗ್ನಿಶಾಮಕ ದಳದವ್ರು ಬಂದರು, ಊರು ಮಂದಿ ಬಂದರು, ಕೊಡ ತಗೊಂಡು ಹಾಕೋರು, ಬಕೆಟ್ ತಗೊಂಡು ಮನೆ ಬೆಂಕಿ ನೀರು ತಗೊಂಡು ಅಲ್ಲೇ ಹೊಳ್ಯಾಗಿಂದ ಕೊಡ ತಗೊಳ್ಳೋದು, ನೀರು ಹಾಕಿ ಮನೆ ಬೆಂಕಿ ಆರಿಸ್ತಿದ್ರು. ಬಕೆಟ್ ತಗೊಂಡು ಹೋಗಿ ಹಾಕಿ ಆರಿಸ್ತಿದ್ರು. ಅಗ್ನಿಶಾಮಕ ದಳದವ್ರು ಬಂದರು. ಅಲ್ಲಿ ಮಕ್ಕಳೊಂದು ಗಿಡ ಇತ್ತು, ಗಿಡದಾಗ ಒಂದು ಗುಬ್ಬಿ ಕುಂತಿತ್ತು. ಆ ಗುಬ್ಬಿನೂ ಏನು ಮಾಡ್ತಿವ್ರದೆಲ್ಲ ನೋಡಿ ಬಡ ನದ್ಯಾಗ ಹೋಗ್ತಿತ್ತು. ಚೊಂಚಿನಾಗ ಒಂದಿಷ್ಟು ನೀರು ತೊಗೊಂಡ್ಬರ್ತಿತ್ತು, ಮನೆ ಅಲ್ಲಿ ಮ್ಯಾಲೆ ಹಿಂಗೆ ಹೋಗಿ ಹಾಕಿ ಮತ್ತೆ ಹೋಗ್ತಿತ್ತು. ಮತ್ತೆ ಹೊಳಿಗೆ ಹೋಗೋದು, ಚೊಂಚಿನಾಗ ನೀರು ತೊಗೊಂಡ್ಬರೋದು, ಅದ್ರ ಮೇಲೆ ಹಾಕೋದು. ಆ ಗಿಡ ಗುಬ್ಬಿಗೆ ಕೇಳ್ತಲ್ಲ, ನೀ ಇರೋದ 2 ಇಂಚ್ ಅದಿ, ನಿನ್ನ ಚೊಂಚ ಅರ್ಧ ಇಂಚ್ ಐತಿ, ನೀನು ಅಷ್ಟೆಲ್ಲ ಮಂದಿ ಬಕೆಟ್ ತಗೊಂಡು ಅಗ್ನಿಶಾಮಕ ದಳದವ್ರು ಕೊಡ ತಗೊಂಡ್ಬಂದಾರ, ಅಗ್ನಿಶಾಮಕ ದಳದವ್ರು ಬಂದನ ಬೆಂಕಿ ಆರ್ಸಕತ್ತಾರ. ನೀ ಇರೋದ 2 ಇಂಚ, ನಿನ್ನ ಚೊಂಚ್ ನೋಡಿದ್ರೆ ಅರ್ಧ ಇಂಚ್ ಐತಿ, ನೀ ಹೊಳ್ಯಾಗಿನ ನೀರು ತಗೊಂಡು ಹೋಗಿ ಹಾಕಕತ್ತೀಯಲ್ಲ, ನಿನ್ನ ಚೊಂಚಿನಾಗಿನ ನೀರಿನಿಂದ ಮನೆ ಬೆಂಕಿ ಏನಾರ ಆರ್ತೈತಿ ಅಂತ. ಗುಬ್ಬಿ ಅಂತೂ ಆರೋದಿಲ್ಲ ಅಂತದು. ಮತ್ತು ಆರುದಿಲ್ಲ ಅಂದ ಮೇಲೆ ನಿನ್ನ ಚೊಂಚಿನೊಳಗೆ ನೀರು ತಗೊಂಡು ಆ ಮನೆ ಮೇಲೆ ಯಾಕೆ ಹಾಕಕತ್ತಿ? ಈಗ ನಾ ಯಾಕೆ ಹೊಳ್ಯಾಗಿನ ನೀರು ತಗೊಂಡು ಹೋಗಿ ಆ ಮನೆ ಬೆಂಕಿ ಆರ್ಸಕತ್ತೀನಿ ಅಂದ್ರೆ, ಒಂದು ದಿವಸ ಈ ಊರಾಗ ಇತಿಹಾಸ ಬರೀತಾರೆ. ಇತಿಹಾಸ ಬರೆದು 2 ಲಿಸ್ಟ್ ಮಾಡ್ತಾರೆ. ಒಂದು ಬೆಂಕಿ ಹಚ್ಚದವ್ರ ಲಿಷ್ಟ, ಇನ್ನೊಂದು ಬೆಂಕಿ ಆರಿಸ್ದವ್ರ ಲಿಷ್ಟ. ನಾ ಯಾಕೆ ಹೋಗಿ ಹಾಕಕತ್ತೀನಿ ಅಂದ್ರೆ, ಬೆಂಕಿ ಆರೋದಿಲ್ಲ ಅಂತ ಗೊತ್ತಿದ್ರು ನೀರು ತಗೊಂಡು ಹಾಕಕತ್ತಿದ್ದು ನನ್ನ ಹೆಸರು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ, ಬೆಂಕಿ ಆರಿಸ್ದವ್ರ ಲಿಸ್ಟ್ನಾಗ ಬರ್ತೀನಿ ಊರಾಗ ನಾನು. ಹಂಗೆ ನಮ್ಮ ಹೆಸರು ಆರವ್ರ ಲಿಸ್ಟ್ನಾಗ ಇರಬೇಕು, ಕಟ್ಟವ್ರ ಲಿಸ್ಟ್ನಾಗ ಇರ್ಬೇಕು, ಕೆಡವ್ರ ಲಿಸ್ಟ್ನಾಗ ಬರಬಾರ್ದು. ಕಟ್ಟಬೇಕು, ಜೀವನ ಕಟ್ಟಬೇಕು, ಲೋಕಕ್ಕೆ ಒಳ್ಳೆಯದಾಗುವುದನ್ನು ಕಟ್ಟಬೇಕು. ಕಟ್ಟಿ ಒಳ್ಳೆಯ ಕೆಲಸ ಮಾಡಿ ಒಂದು ದಿವ್ಸ ಹೋಗೋದಿಲ್ಲ, ಯಾರು ಖಾಯಂ ಇರುವುದಿಲ್ಲ. ಮಾಡಬೇಕು, ಮಾಡ್ದಂಗೆ ಇರಬೇಕು. ಎಷ್ಟು ಚಲೋ ಕೆಲಸ. ಇಲ್ಲಿ ಸಾಯಿಬಾಬಾನ ಗುಡಿ ಕಟ್ಟಾರ, ಮತ್ತು ಇವತ್ತು ಪಾಪ ಅಲ್ಲಿ ಮಹಿಳಾ ಬ್ಯಾಂಕ್ ಒಂದು ಉದ್ಘಾಟನೆ ಇತ್ತು. 10 ವರ್ಷ ದೀಪಗಳನ್ನು ಹಚ್ತೈತಿ. 100 ದೀಪಗಳನ್ನು ಹಚ್ಚಿದ್ರು ಎಂದು ದೀಪ ನಾನು ಬಡವ ಅಂತದ್ರ ಭಾವದೊಳಗೆ ಬಂದೆ. ಹಂಗೆ ಮನುಷ್ಯ ತಾನು ದುಡಿತಿರಬೇಕು, ಬೆಳಗುತ್ತಿರಬೇಕು, ಸಮಾಜದ 100 ಕೆಲಸಕ್ಕೂ ಬೆಳಕಾಗಬೇಕು, ದೀಪದಂತೆ ಬದುಕಬೇಕು. ದೀಪಕ್ಕೆ ಬೆಳಕನ್ನು ಬಂದಿಲ್ಲ ಅಂದ ಮೇಲೆ ದೀಪ ಹಚ್ಚುವ ಮನುಷ್ಯನ ಎದೆಗೂ ಬಡತನ ಬರಬಾರದು. ಇದು ಕಲಿಯುವುದು ಮನುಷ್ಯ. ಇಂಥ ಒಳ್ಳೆಯ ಕೆಲಸ ಸದಾ ನಡೀತಿರ್ಬೇಕು, ಮಾಡ್ತಿರ್ಬೇಕು, ದೂರ ಇರಬೇಕಷ್ಟೆ. ಪೂಜ್ಯ ಕೃಷ್ಣಾನಂದ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಗೀತೆ, ಇಂಥ ಒಳ್ಳೊಳ್ಳೆಯ ಮಾತುಗಳು ನೆನಪಿಡುವುದು. ಇಲ್ಲೆಲ್ಲ ಅವ್ರು ನೋಡಿ ಗೀತೆ ಹೇಳ್ತಾ ಇದ್ದಾರ, ಮತ್ತು ಭಾಗವತ ಹೇಳಿದರು,
ಸಮಯ ಸಿಕ್ಕಾಗ ಎರಡು ಮಾತು ತಲೆಯಾಗ ಬೀಳ್ಬೇಕು. ಈಗ ನೀವು ಮಕ್ಕಳಿಗೆ, ಈಗ ವಿಶೇಷ ಚೇತನ ಮಕ್ಕಳು ಇರ್ತಾರೆ, ಅವರಿಗೆ ಅಂಗವೈಕಲ್ಯ ಆಗ್ತದೆ. ಅಂದ್ರೆ ಕಾಲು ಕಳ್ಕೊಬಾರ್ದು ಅಂತ ನೀವೇನು ಹಾಕ್ತಾರಿ? ಪೋಲಿಯೋ ಡ್ರಾಪ್ ಹಾಕ್ತಾರಿ? ಅಂದ್ರೆ 1-2 ಹನಿ ಪೋಲಿಯೋ ಡ್ರಾಪ್ ಹಾಕಿದ್ರೆ ಅಂಗವೈಕಲ್ಯ ಬರುವುದಿಲ್ಲ ಅಂತ. ಆಶ್ಚರ್ಯ ಏನಂದ್ರೆ ಇಂಥವ್ರೆಲ್ಲ ದೊಡ್ಡವ್ರ ಮಾತು ಕೇಳ್ತಿರ್ಬೇಕು. ಯಾಕಂದ್ರೆ ಬರೀ ಕಾಲಿಗೆ ಅಷ್ಟೇ ಅಂಗವಿಕಲತೆ ಬರುವುದಿಲ್ಲ, ಮನಸ್ಸಿಗೂ ಅದು ಕೆಟ್ಟತು ಅಂದ್ರೆ ಅದಕ್ಕೂ ಅಂಗವಿಕಲತೆನೇ ಅಂತಾರೆ. ಇದಕ್ಕೆ ಹೆಂಗೆ ಕಾಲ ಚಲೋ ಆಗಬೇಕಾದ್ರೆ ಕಾಲ ಅದು ಇದು ಆಗಬಾರ್ದು, ಆಗಬಾರ್ದು ಅಂದ್ರೆ ಅದಕ್ಕೆ ಪೋಲಿ ಡ್ರಾಪ್ ಹಾಕಬೇಕು. ಮನಸ್ಸು ವಿಕಲ ಆಗಬಾರ್ದು ಅಂದ್ರೆ ಇದಕ್ಕೆ ದೊಡ್ಡವರು ಹೋಲಿ ಡ್ರಾಪ್ ಹಾಕ್ತಿರ್ಬೇಕು. ಇದಕ್ಕೆ ಅಂದಾಗ ಇದು ವಿಕಲ ಆಗೋದಿಲ್ಲ. ಪೋಲಿಯೋ ಡ್ರಾಪ್ ಹಾಕಬೇಕು, ಹೋಲಿ ಡ್ರಾಪ್ನು ಹಾಕ್ತಿರ್ಬೇಕು ಇದಕ್ಕೆ. ಸೊ ಇದರ ಮಧ್ಯದೊಳಗೆ ದೇವರು ಏನೊಂದು ಜೀವನ ಕೊಟ್ಟಾನಲ್ಲ, ಸುಮ್ಮ ಚಂದ ಕಳೆಯೋದು, ಇರುವಂಗಿರ್ಬೇಕು, ಇದ್ದಂಗೂ ಇರಬೇಕು, ಇಲ್ಲದಂಗೆ ಇರಬೇಕು, ಒಂದು ದಿವಸ ಅವ ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಸಾರ್ಥಕ ಜೀವನ ಅಷ್ಟೆ. ಇದ್ದಂಗಿರೋದು, ಇಲ್ಲದಂಗೂ ಇರೋದು, ಅವ ಕರೆದಾಗ ಎದ್ದು ಹೋಗಷ್ಟು ನಿಶ್ಚಿಂತೆಯಿಂದ ಇರುವುದಕ್ಕನ ಜೀವನ ಅಂತಾರೆ. ಅದನ್ನು ಅಂಥ ಜೀವನವನ್ನು ಸಂತರು ಕಟ್ಟಿದ್ದಾರೆ. ಅಂಥವರ ಅನುಗ್ರಹದಿಂದ ಸದಾ ಇಲ್ಲೆಲ್ಲ ಸಮಾಜ ಕಟ್ಟುವ, ನಾಡ ಕಟ್ಟುವ, ಚಿಂತನ ಮಾಡುವ ಹೃದಯಗಳು ಕುಂತಾವ. ಅಂಥವರ ಮಾರ್ಗದರ್ಶನದಲ್ಲಿ ನಾಡೆಲ್ಲ ಬೆಳೀಲಿ ಅಂತ ಆಶಿಸಿ ನಮ್ಮ